46th session, wage policy and pay commission and wage board and different types of wages. I am Vanishri G, Assistant Professor, GFGC, ಚನ್ನಪಟ್ಟಣ. ಇವತ್ತು ನಾವು 46ನೇ ಸೆಷನ್ನಲ್ಲಿ ವೇತನ ನೀತಿಯ ವಿಧಾನಗಳು ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೇತನ ನೀತಿ ಅಂತಂದರೆ ಏನು ಅಂತ ಹೇಳಿದ್ರೆ, ಒಂದು ವ್ಯವಸ್ಥಿತವಾದಂತಹ ಯಾವುದೇ ಒಂದು ರಾಷ್ಟ್ರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಆರ್ಥಿಕತೆಯ ವೈಚಾರಿಕತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ದೇಶದಲ್ಲಿ ಖಂಡಿತವಾಗೂ ಕೂಡ ಅಸ್ತಿತ್ವದಲ್ಲಿರುವಂತಹ ಶ್ರಮಿಕರಿಗೆ ಉಪಯುಕ್ತವಾಗುವಂತೆ ಹಾಗೂ ಯಾವುದೇ ಕೆಲಸಗಾರನು ಕೂಡ ಶೋಷಣೆಗೆ ಒಳಪಡದಂತೆ ಒಂದು ವ್ಯವಸ್ಥಿತವಾದಂತಹ ಒಂದು ವೇತನ ನೀತಿಯನ್ನು ಅನುಸರಣೆ ಮಾಡುವಂಥದ್ದು ಅತಿ ಅವಶ್ಯಕ ಅಂತ ನಾವು ಹೇಳ್ಬೋದು. ವೇತನ ನೀತಿ ಒಂದು ವಿವೇಚನಾಯುತವಾದಂಥ ಅಥವಾ ಇದರಿಂದ ಕೂಡಿರುವಂತಹ ಜೀವನ ಮಟ್ಟವನ್ನು, ಯಾವುದೇ ಒಬ್ಬ ಶ್ರಮಿಕನ ಜೀವನ ಮಟ್ಟವನ್ನು ಉತ್ತಮಪಡಿಸುವ ರೀತಿಯಲ್ಲಿರಬೇಕು ಅನ್ನುವಂತಹ ಒಂದು ದೃಷ್ಟಿಕೋನವನ್ನು ಹೊಂದಿರಬೇಕು ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಮಾನವ ಸಂಪನ್ಮೂಲವನ್ನು ಸಂಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ನಾವು ಬಳಸ್ಕೊಳ್ಬೇಕಾದ್ರೆ ಒಂದು ರಾಷ್ಟ್ರದಲ್ಲಿನ ವೇತನಗಳು ಅಥವಾ ವೇತನ ಒದಗಿಸ್ತಿರುವಂಥದ್ದು ತುಂಬಾ ಪರಿಣಾಮಕಾರಿಯಾದಂಥ ಕೆಲಸವನ್ನು ತಂದುಕೊಡ್ತವೆ. ಹಾಗಾಗಿ ಪರಿಣಾಮಕಾರಿಯಾಗಿ ಅವರನ್ನು ಉಪಯೋಗಿಸ್ಕೊಳ್ಳಿಕ್ಕೂ ಕೂಡ ಒಂದು ವ್ಯವಸ್ಥಿತವಾದಂಥ ವೇತನ ನೀತಿಯ ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು. ಇನ್ನು ವೇತನ ನೀತಿ ಅಥವಾ ವೇತನ ನೀತಿಯ ಪ್ರಮುಖವಾದಂತಹ ಬೆಳವಣಿಗೆಗಳು ಯಾಕೆ ಅವಶ್ಯಕ ಅಂತ ಹೇಳಿದ್ರೆ, ಒಬ್ಬ ಕಾರ್ಮಿಕ ಮತ್ತು ಮಾಲೀಕನ ನಡುವೆ ಯಾವುದೇ ರೀತಿಯಾದಂತಹ ವೈಮನಸ್ಯಗಳಿಲ್ಲದೆ ಉತ್ತಮವಾದಂತಹ ದುಡಿಯುವ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೂ ಕೂಡ ಒಂದು ಸಮರ್ಪಕವಾದಂಥ ವೇತನ ನೀತಿಯ ಅವಶ್ಯಕತೆ ಇದೆ. ಹಾಗೆಯೇ ಒಬ್ಬ ಕಾರ್ಮಿಕನ ದಕ್ಷತೆಯ ಮಟ್ಟವನ್ನು ಮತ್ತು ಉತ್ಪಾದನೆಯ ಮಟ್ಟವನ್ನು ಗಣನೀಯವಾಗಿ ಹೆಚ್ಚು ಮಾಡಲಿಕ್ಕೂ ಕೂಡ ವೇತನ ನೀತಿಯು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಯಾವುದೇ ಒಂದು ರಾಷ್ಟ್ರ ದಕ್ಷವಾದ ಅಥವಾ ಸುಸಂಬದ್ಧವಾದಂತಹ ವೇತನ ನೀತಿಯನ್ನು ಅನುಷ್ಠಾನ ಮಾಡಿಕೊಳ್ಳೋ ಅಂಥದ್ದು ತುಂಬ ಅವಶ್ಯಕ ಅಂತ ಹೇಳ್ಬೋದು. ಸೊ ಟು ಡಿಸ್ಕಸ್ ಅಬೌಟ್ ವೇಜ್ ಪಾಲಿಸಿ is a coherent and prudent. It will be possible to establish a good relationship between a worker and an employee, and a wage policy is that which brings about a stability for the workers and which can improve the standard of living of the workers, and it can make them their fullest potentials can be utilized as a human resources in any particular industry. And good and an adequate wage policy helps in the increase in the supply of laborers, and efficiently it increases the productivity of the worker. So that is why any country for that matter has to establish a good wage policy which can bring in a coherent relationship or a coherent importance in the development of the laborers. ಸೊ ಕಾರ್ಮಿಕರ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಅವನ ಪ್ರಾಮುಖ್ಯತೆಯನ್ನು ಮತ್ತು ಅವನ ದಕ್ಷತೆಯನ್ನು ನಾವು ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಅಥವಾ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಈ ವೇತನ ನೀತಿ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ಇನ್ನು ವೇತನ ನೀತಿಯ ಪ್ರಮುಖವಾದಂಥ ಉದ್ದೇಶಗಳೇನು ಅನ್ನೋದನ್ನು ನಾವು ನೋಡೋಣ. ಸೊ ಸಂಪನ್ಮೂಲಗಳನ್ನು ಹಿತಕರವಾದಂಥ ಹಂಚಿಕೆ ಮತ್ತು ಪೂರ್ಣ ಉದ್ಯೋಗದ ಸಾಧನೆ. So it is the allocation of the human resources and achieving full employment is possible with a proper wage policy. So that is one of the greatest objective of a wage policy. Then to talk about the second objective, making the most comfortable rate economic progress with stability. So there is no differences and which can lead to a comfortable ಎಕನಾಮಿಕ್ ಪ್ರೋಗ್ರೆಸ್ ಆ್ಯಂಡ್ ದ ಸ್ಟೆಬಿಲಿಟಿ. ಆರ್ಥಿಕತೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಒಂದು ರೀತಿಯಾಗಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಪೂರಕವಾಗುವಂತಹ ಎಲ್ಲ ಬೆಳವಣಿಗೆಗಳನ್ನು ಇದು ತಂದುಕೊಡುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಸಮಾಜದ ಎಲ್ಲ ವರ್ಗಗಳ ಜನರಿಗೆ ಗರಿಷ್ಠ ಆರ್ಥಿಕ ಸುರಕ್ಷತೆಯನ್ನು ಒದಗಿಸುತ್ತದೆ.
ಸೊ ಪ್ರೊವೈಡಿಂಗ್ ಮ್ಯಾಕ್ಸಿಮಮ್ ಎಕನಾಮಿಕ್ ಸೆಕ್ಯೂರಿಟಿ ಫಾರ್ ದ ಪೀಪಲ್ ಆಫ್ ಆಲ್ ಕ್ಲಾಸ್ ಆಫ್ ದ ಸೊಸೈಟಿ. ಎಲ್ಲರಿಗೂ ಕೂಡ ಒಂದು ಆರ್ಥಿಕತೆಯ ಸ್ಥಿರತೆಯನ್ನು ಅಥವಾ ಆರ್ಥಿಕತೆಯ ದಕ್ಷತೆಯನ್ನು ಇದು ಒದಗಿಸ್ಲಿಕ್ಕೆ ಕೂಡ ಸಹಾಯಕವಾಗಿದೆ ಅಂತ ನಾವು ಹೇಳ್ಬೋದು. ಇಟ್ ಆಲ್ಸೋ ಪೇ ದ ಹೈಯೆಸ್ಟ್ ಲೆವೆಲ್ ಆಫ್ ವೇಜಸ್ ಪಾಸಿಬಲ್ ವಿತಿನ್ ದ ಬೌಂಡ್ರೀಸ್ ಆಫ್ ದ ಕಂಟ್ರೀಸ್ ಎಕನಾಮಿಕ್ ಕಂಡೀಷನ್ಸ್. ಸೊ ಒಂದು ಉತ್ತಮವಾದಂತಹ ವೇತನ ನೀತಿಯಲ್ಲಿ ಆ ನಿರ್ದಿಷ್ಟವಾದಂತಹ ಆರ್ಥಿಕತೆಯ ವಲಯದ ಒಳಗಡೆ ಉತ್ತಮವಾದಂತಹ ಹೆಚ್ಚು ವೇತನಗಳು, ಹೆಚ್ಚು ದಕ್ಷತೆಯನ್ನು ತಂದುಕೊಡಬಲ್ಲವು ಅಂತ ನಾವು ಹೇಳ್ಬೋದು. ದೇಶದ ಆರ್ಥಿಕ ಸ್ಥಿತಿಗತಿಗಳ ಪರಿಮಿತಿಯಲ್ಲಿ ಸಾಧ್ಯವಿರುವ ಅತ್ಯುನ್ನತ ಮಟ್ಟದ ವೇತನವನ್ನು ನೀಡುವುದು ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿಯಿಂದ ಪರಿಣಮಿಸುವ ಸಮೃದ್ಧಿಯಲ್ಲಿ ವೇತನ ಗಳಿಕೆದಾರರಿಗೆ ಯೋಗ್ಯ ಪಾಲನ್ನು ದೊರಕಿಸಿಕೊಡೋದು. ಸೊ ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಯಾರು ಶ್ರಮಿಕರಿದ್ದಾರೆ, ಅವರಿಗೆ ಯೋಗ್ಯ ಪಾಲನ್ನು, ಆರ್ಥಿಕ ಅಭಿವೃದ್ಧಿಯ ಒಂದು ನಿರ್ದಿಷ್ಟವಾದಂಥ ಪಾಲನ್ನು, ಉತ್ತಮವಾದಂತಹ ಪಾಲನ್ನು ಇವರಿಗೆ ಒದಗಿಸ್ಕೊಡೋ ಅಂತಹ ನಿಟ್ಟಿನಲ್ಲೂ ಕೂಡ ಇದು ಸಹಾಯಕವಾಗುತ್ತೆ ಅಂತ ನಾವು ಹೇಳ್ಬೋದು. ಟು ಗೆಟ್ ಎ ಡೀಸೆಂಟ್ ಶೇರ್ ಆಫ್ ದ ವೇಜ್ ಅರ್ನರ್ಸ್ ಫ್ರಮ್ ದ ಎಕನಾಮಿಕ್ ಬೂಮ್ ಅಂತ ನಾವು ಹೇಳ್ಬೋದು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಾಟ್ ವಿ ಕ್ಯಾನ್ ಅಚೀವ್ ಅಂತ ನಾವು ಹೇಳ್ಬೋದು. ದೆನ್ ಶಾಸನಾತ್ಮಕ ಕನಿಷ್ಠ ವೇತನಗಳನ್ನು ನಿಗದಿಪಡಿಸುವ ಮೂಲಕ ಕಾರ್ಮಿಕರ ಶೋಷಣೆಯನ್ನು ತಪ್ಪಿಸುವುದು. ಸೊ ಅವಾಯ್ಡಿಂಗ್ ಎಕ್ಸ್ಪ್ಲಾಟೇಷನ್ ಆಫ್ ವರ್ಕರ್ಸ್ ಬೈ ಸೆಟ್ಟಿಂಗ್ ಲೆಜಿಸ್ಲೇಟಿವ್ ಮಿನಿಮಮ್ ವೇಜಸ್. ಸೊ ಕನಿಷ್ಠ ವೇತನಗಳನ್ನು ನಾವು ನಿಗದಿಪಡಿಸ್ಕೊಳ್ಳೋದ್ರಿಂದ ಕಾರ್ಮಿಕರನ್ನು ಶೋಷಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಮತ್ತು ಕನಿಷ್ಠ ಜೀವನ ಮಟ್ಟವನ್ನಾದರೂ ಅವರಿಗೆ ಒದಗಿಸುವಂತಹ ಒಂದು ಪ್ರಮುಖವಾದಂಥ ನಿಟ್ಟಿನಲ್ಲಿ ಅತ್ಯುನ್ನತವಾದಂಥ ಬೆಳವಣಿಗೆಯನ್ನು ನಾವು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾವು ಹೇಳ್ಬೋದು. ಜೀವನ ವೆಚ್ಚದಲ್ಲಿ ಏರಿಕೆಯಾದ ನೈಜ ವೇತನಗಳನ್ನು ರಕ್ಷಿಸುವ ಮೂಲಕ ಪರಿಹಾರಗಳನ್ನು ನೀಡಲಾಗುವುದು. ಸೊ ಆರ್ಥಿಕತೆಯಲ್ಲಿ ಒಂದು ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಅಥವಾ ಅವರ ಪ್ರಮುಖವಾದಂತಹ ಬೆಳವಣಿಗೆಗಳನ್ನು ಸಾಧಿಸ್ಕೊಳ್ಳಿಕ್ಕೆ ಈ ಒಂದು ನೈಜ ವೇತನಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಹಣದ ಕೂಲಿ ವೇತನಕ್ಕಿಂತ ನೈಜ ವೇತನಗಳಲ್ಲಿನ ಬೆಳವಣಿಗೆಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಅದನ್ನು ರಕ್ಷಿಸುವ ಮೂಲಕ ನಾವು ಪರಿಹಾರಗಳನ್ನು ದೊರಕಿಸ್ಕೊಡ್ಬೋದು. ಹಾಗೆಯೇ ಸಮಾನ ಕೆಲಸಕ್ಕೆ ಸಮಾನ ವೇತನಗಳನ್ನು ದೊರಕಿಸಿಕೊಡುವಿಕೆ, ಗೆಟಿಂಗ್ ಆನ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಇದು ಒಂದು ಅತ್ಯಂತ ಪ್ರಮುಖವಾದಂತಹ ಒಂದು ಅತಿ ಅವಶ್ಯಕವಾದಂಥ ವೇತನ ನೀತಿಯ ಒಂದು ಪ್ರಮುಖ ಉದ್ದೇಶ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಎಲ್ಲರಿಗೂ ಕೂಡ ಒಂದೇ ರೀತಿಯ ಕೆಲಸವನ್ನು ಮಾಡ್ತಾ ಇರೋಂತಹ, ನಿರ್ವಹಣೆಯನ್ನು ಮಾಡ್ತಿರೋವಂಥವರಿಗೆ ಒಂದೇ ರೀತಿಯಾದಂಥ ವೇತನಗಳನ್ನು ಕೊಡೋದು ತುಂಬಾ ಮುಖ್ಯ ಅಥವಾ ತುಂಬ ಅವಶ್ಯಕ ಅಂತ ನಾವು ಹೇಳ್ಬೋದು. ಇನ್ನು ವೇತನ ನೀತಿಯ ಉದ್ದೇಶಗಳನ್ನು ನೋಡಿದ ಮೇಲೆ ಕೆಲವು ಪ್ರಮುಖವಾದಂತಹ ವಿವಿಧ ವಿಧಾನಗಳನ್ನು ಅಥವಾ ವಿವಿಧ ಪರಿಕಲ್ಪನೆಗಳನ್ನು ಇವುಗಳಲ್ಲಿ ನಾವು ನೋಡೋಣ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವೇಜಸ್. ಕನಿಷ್ಠ ವೇತನ ಪದ್ಧತಿ. ಸೊ ಕನಿಷ್ಠ ವೇತನ ಪದ್ಧತಿ ಅಥವಾ ಮಿನಿಮಮ್ ವೇಜ್ ಪಾಲಿಸಿ ಅಂತ ಕರಿತೀವಿ. ಸೊ ಕನಿಷ್ಠ ವೇತನ ನೀತಿ ಅತಿ ಹಿಂದಿನಿಂದಲೂ ಕೂಡ ಅಸ್ತಿತ್ವಕ್ಕೆ ಬಂದಿದೆ. 1894ರಲ್ಲೇ ಪ್ರಥಮ ಬಾರಿಗೆ ನ್ಯೂಜಿಲ್ಯಾಂಡ್ನಲ್ಲಿ ಕನಿಷ್ಠ ವೇತನ ಕಾನೂನು ಜಾರಿಗೆ ಬಂತು ಅಂತ ಹೇಳ್ಬೋದು. ನಂತರದಲ್ಲಿ ನ್ಯೂಜಿಲ್ಯಾಂಡ್, ನಂತರದಲ್ಲಿ ಇಂಗ್ಲೆಂಡ್, ಹಾಗೆ ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್, ಕೆನಡಾ ಮೊದಲಾದ ಈಶಾನ್ಯ ದೇಶಗಳು ಇವುಗಳನ್ನು ಅನುಸರಣೆಯನ್ನು ಮಾಡಿಕೊಳ್ತಾ ಬಂದಿದೆ. ಮೊದಲಿಗೆ ಕನಿಷ್ಠ ವೇತನ ನೀತಿಯ ಪದ್ಧತಿ ಬೆಳವಣಿಗೆ ಆಗಿದ್ದು ಅಂತ ಹೇಳಿದರೆ ಇಂಗ್ಲೆಂಡಿನಲ್ಲಿ ಅಂತ ಹೇಳ್ಬೋದು. 18ನೇ ಶತಮಾನದಲ್ಲಿ ಕೈಗಾರೀಕರಣ ಮತ್ತು ಕೈಗಾರಿಕಾ ಕ್ರಾಂತಿಗಳಾದಾಗ ಅತಿಯಾದಂತಹ ಕಾರ್ಮಿಕರ ಶೋಷಣೆಗೆ ಒಳಪಟ್ಟರು. ಹಾಗಾಗಿ ಕಾರ್ಮಿಕರು ತಮ್ಮ ಹಿತಾಸಕ್ತಿಗಳನ್ನು ಅಥವಾ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳಿಕ್ಕೋಸ್ಕರ ಅವರು ಪ್ರಮುಖವಾಗಿ ಅವರಿಗೆ ಬೇಕಾದಂತೆ ಒಂದು ಕಾರ್ಮಿಕ ಸಂಘಗಳನ್ನ ಸ್ಥಾಪನೆ ಮಾಡ್ಕೊಳ್ತಾ ಬಂದರು. ಈ ಕೈಗಾರಿಕಾ ಸಂಘಗಳ ಮುಖಾಂತರವಾಗಿ ಅಥವಾ ಕೈಗಾರಿಕಾ ಸಂಘಗಳ ಬೆಳವಣಿಗೆಗಳ ಮುಖಾಂತರವಾಗಿ ವೇತನ ದರಗಳಲ್ಲಿನ ಹೆಚ್ಚಳಕ್ಕೆ ಒಂದು ಒತ್ತನ್ನು ಕೊಡ್ತಾ ಬಂದರು. ಸೊ ಇದಾದ ನಂತರದಲ್ಲಿ ಮೊದಲ ಮಹಾಯುದ್ಧ, ಹಾಗೆ ಮೊದಲ ಮಹಾಯುದ್ಧದ ನಂತರದಲ್ಲಿನ ಪ್ರಮುಖವಾದಂತಹ ಬೆಳವಣಿಗೆಗಳು
ಕನಿಷ್ಠ ವೇತನಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಬಂದು ಸೊ ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಇವತ್ತಿಗೆ ಕಾರ್ಮಿಕ ಸಂಘಗಳು ಸ್ಥಾಪನೆ ಆಗಿವೆ. ಹಾಗೆ ಭಾರತದಲ್ಲೂ ಕೂಡ ಅನೇಕ ಕಾರ್ಮಿಕ ಸಂಘಟನೆಗಳು ಮತ್ತು ಸಂಘಗಳು ಸ್ಥಾಪನೆಯಾಗಿ ಕನಿಷ್ಠ ವೇತನ ಪದ್ಧತಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಬಂದಿವೆ. ಆದರೂ ಕೂಡ ಭಾರತದಂಥ ಒಂದು ರಾಷ್ಟ್ರದಲ್ಲಿ ಇದನ್ನು ನಾವು ಇನ್ನೂ ಕೂಡ ವ್ಯವಸ್ಥಿತವಾಗಿ ಒಂದು ಕಾನೂನುಬದ್ಧ ರೂಪವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ವಿ ಆರ್ ಸ್ಟಿಲ್ ಅನ್ಆರ್ಗನೈಸ್ಡ್. ನಮ್ಮಲ್ಲಿ ಅತಿ ಹೆಚ್ಚು ಇನ್ನೂ ಕೂಡ ವ್ಯವಸ್ಥಿತವಾದಂತಹ ಒಂದು ಪ್ರಮುಖವಾದಂಥ ಉದ್ಯಮ ಸಂಸ್ಥೆಗಳು ಅಥವಾ ವ್ಯವಸ್ಥಿತವಾದಂಥ ಆರ್ಗನೈಸ್ಡ್ ಸೆಕ್ಟರ್ಸನ್ನು ನಾವು ಕಡಿಮೆ ನೋಡ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ನಾವೆಲ್ಲೋ ಒಂದು ಕಡೆ ಇನ್ನೂ ಕೂಡ ಈ ಕಾರ್ಮಿಕರ ಶೋಷಣೆ ಮತ್ತು ಒಂದು ರೀತಿಯಾಗಿ ಅಸಂಘಟಿತವಾದ ಈ ಕಾರ್ಮಿಕ ವರ್ಗ ಇದು ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ಕಡಿಮೆ ವೇತನವನ್ನು ಪಡ್ಕೊಳ್ತಾ ಅಥವಾ ಕಡಿಮೆಯನ್ನು ಪಾವತಿ ಮಾಡುವ ಮೂಲಕ ಕಾರ್ಮಿಕರನ್ನು ಇವತ್ತು ಕೂಡ ಶೋಷಣೆಗೆ ಒಳಪಡಿಸಲಾಗ್ತಿದೆ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಕನಿಷ್ಠ ವೇತನ ಅಂದರೆ ಏನು ಅಂತ ಹೇಳೋದಾದರೆ, ಒಂದು ನಿರ್ದಿಷ್ಟವಾದ ಕುಟುಂಬ ಅದರ ಅವಶ್ಯಕತೆಗಳನ್ನು ಈಡೇರಿಸಲಿಕ್ಕೆ ಬೇಕಾಗುವಷ್ಟು ವೇತನವನ್ನು ಆ ಕಾರ್ಮಿಕ ಅಥವಾ ಆ ಶ್ರಮಿಕ ಪಡೆದುಕೊಳ್ಳುವಿಕೆಯನ್ನು, ಮಾಲೀಕನಿಂದ ಪಡೆದುಕೊಳ್ಳುವಿಕೆಯನ್ನು ಕನಿಷ್ಠ ವೇತನ ಪದ್ಧತಿ ಅಂತ ನಾವು ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ಮಾಲೀಕರು ತಮ್ಮ ಬಂಡವಾಳವನ್ನು ಹೆಚ್ಚು ಫಲಪ್ರದವನ್ನಾಗಿ ಮಾಡಿಕೊಳ್ಳಿಕ್ಕೆ ಕಾರ್ಮಿಕರನ್ನು ಶೋಷಣೆಗೆ ಒಳಪಡಿಸ್ತಾರೆ. ಕಾರ್ಮಿಕರ ಶ್ರಮವನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಅವರಿಗೆ ಒಂದು ಬೇಕಾದಷ್ಟು ಅವರ ಅಸ್ತಿತ್ವದಲ್ಲಿ ಇರುವಷ್ಟು ಕೂಡ ವೇತನವನ್ನು ಕೊಡಲ್ಲ. ಅದರ ಬದಲಿಗೆ ಕನಿಷ್ಠ ಮಟ್ಟದ ವೇತನವನ್ನಾದರೂ ನೀಡಬೇಕು ಅನ್ನುವಂತಹ ಒಂದು ಸಾಂಪ್ರದಾಯಿಕ ಪಂಥದ ಬೆಳವಣಿಗೆಯನ್ನು, ಚಿಂತನೆಯನ್ನು ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ಸೊ ಹಾಗಾಗಿ ಕನಿಷ್ಠ ಜೀವನ ನಿರ್ವಹಣೆಗೆ ಅವಶ್ಯಕವಾದಂಥ ಮಟ್ಟದ ವೇತನವನ್ನೇ ಕನಿಷ್ಠ ಕೂಲಿ ವೇತನ ಅಂತ ನಾವು ಕರಿತೀವಿ ಅಂತ ನಾವು ಹೇಳ್ಬೋದು. ಇನ್ನು ದ ಮಿನಿಮಮ್ ವೇಜ್, ವಾಟ್ ವಿ ಮೀನ್ ಬೈ ಮಿನಿಮಮ್ ವೇಜ್ ಇಸ್ ಅ ಸಫಿಷಿಯಂಟ್ ವೇಜ್ ವಿಚ್ ವಿಲ್ ಹೆಲ್ಪ್ ಎ ಲೇಬರರ್ ಟು have is at least minimum requirements of this family. So labor efforts also play a great role in the implementation of minimum wage policy. It is been stated in 1894 itself the first minimum wage policy was introduced, but later it was being the other different it was the first then introduced in New Zealand. Later it has been established to England, America, Canada, Japan and different parts of the world. But still now in India this minimum wage policy has not been brought in India because of the lack of workers organization or unorganized sectoral existency is one of the major cause we can say, because the laborers in different unorganized sectors and the even laborers are unorganized to fight against for the minimum wages. So this has been the condition in India, but the minimum wage guarantee has to be there for a laborer for the necessary maintenance of his life work and the family, so that he can increase his efforts or his efficiency can be brought to a greater extent. ಸೊ ಇಂತಹ ಕನಿಷ್ಠ ವೇತನ ನೀತಿಯ ಪ್ರಮುಖವಾದಂತಹ ಉದ್ದೇಶ ಏನಪ್ಪ, ಬೇರೆ ರಾಷ್ಟ್ರಗಳಲ್ಲಿ ಇವುಗಳ ಅಳವಡಿಕೆ ಆಗಿದೆ, ಆದರೆ ಭಾರತದಲ್ಲಿ ಇನ್ನೂ ಕೂಡ ಇದರ ಪ್ರಮುಖವಾದಂಥ ಬೆಳವಣಿಗೆಯನ್ನು ನಾವು ನೋಡಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಅಸಂಘಟಿತವಾದಂತಹ ವಲಯಗಳು, ಅಸಂಘಟಿತವಾದಂಥ ಕಾರ್ಮಿಕರು ಅತಿ ಹೆಚ್ಚಾಗಿರುವಂಥ ಭಾರತದಲ್ಲಿ ಇದನ್ನು ನಾವಿನ್ನೂ ಕೂಡ ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ಬೋದು. ಕೇವಲ ಶ್ರಮವನ್ನೇ ಆದಾಯವಾಗಿ ಒಂದು ಗಳಿಕೆಯ ಮೂಲವಾಗಿ ಹೊಂದಿರುವಂಥ ಕಾರ್ಮಿಕರಿಗೆ ಖಂಡಿತ ಕನಿಷ್ಠ ಜೀವನದ ಅವಶ್ಯಕತೆಗಳು ಅತಿ ಹೆಚ್ಚಾಗಿ ಅವಶ್ಯಕವಾಗಿವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಂಘಟಿತ ಮತ್ತು ಅಸಂಘಟಿತ ವಲಯಗಳಲ್ಲಿ ಕಾರ್ಮಿಕರ ಶೋಷಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೂ ಕೂಡ ಈ ಕನಿಷ್ಠ ವೇತನ ನೀತಿಯ ಅವಶ್ಯಕತೆ ಇದೆ.
ಹಾಗೆ ಕೆಲಸಗಾರ ತನ್ನ ಸಾಮರ್ಥ್ಯವನ್ನು ಮತ್ತು ತನ್ನ ಯೋಗ್ಯವಾದ ದಕ್ಷತೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೂ ಕೂಡ ಇದು ಪೂರಕವಾಗಿದೆ ಅಂತ ಹೇಳ್ಬೋದು. ಔದ್ಯೋಗಿಕವಾಗಿ ಕೂಡ ಕಲಹಗಳನ್ನು ತಪ್ಪಿಸಲಿಕ್ಕೆ, ಅಲ್ಲೆಲ್ಲೋ ಒಂದು ಕಡೆ ಶಾಂತಿಯನ್ನು ನೆಲೆಸಲಿಕ್ಕೆ ಕೂಡ, ಕಾರ್ಮಿಕ ಘರ್ಷಣೆಗಳನ್ನು ತಪ್ಪಿಸ್ಲಿಕ್ಕೂ ಕೂಡ ಇದು ಪೂರಕ ಅಂತ ಹೇಳ್ಬೋದು. ಇದಿಷ್ಟು ಕೂಡ ಕನಿಷ್ಠ ವೇತನ ನೀತಿಯ ಕೆಲವು ಪ್ರಮುಖವಾದ ಉದ್ದೇಶಗಳು. ಇನ್ನು ಎರಡನೇ ಪ್ರಮುಖವಾದಂಥ ನೀತಿಯ ಭಾಗ ಅಂತ ಹೇಳಿದ್ರೆ ಯೋಗ್ಯ ವೇತನ ಅಂತ ಕರಿತೀವಿ, ದ ಫೇರ್ ವೇಜ್. ಸೊ ಜೀವನದ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಿದ ನಂತರ ಅದರ ಹೆಚ್ಚಿನ ಮಟ್ಟದಲ್ಲಿನ ವೇತನವೇ ಯೋಗ್ಯ ವೇತನ ಅಂತ ಕರಿತೀವಿ. ಅಂದರೆ ಒಂದು ಆರ್ಥಿಕತೆ ಪ್ರಬುದ್ಧವಾಗಿ ಬೆಳೆದಿದೆ ಅಂತ ಹೇಳಿದಾಗ ಅವನ ಕನಿಷ್ಠ ವೇತನಕ್ಕಿಂತ ಹೆಚ್ಚಿನ ಮಟ್ಟದ ವೇತನವನ್ನು ಪಡ್ಕೊಳ್ಳಿಕ್ಕೆ ಸಮರ್ಥನಾಗಿರ್ತಾನೆ, ಅಥವಾ ಒಂದು ಸಮಾನವಾದಂತಹ ಆರ್ಥಿಕತೆಯ ಬೆಳವಣಿಗೆಯ ಜೊತೆಗೆ ವೇತನದಲ್ಲಿನ ಹೆಚ್ಚಳ ಯೋಗ್ಯ ವೇತನವನ್ನು ಅವನಿಗೆ ತಂದುಕೊಡ್ಬಹುದು ಅಂತ ಹೇಳ್ಬೋದು. ಸೊ ಸಮಾನ ಬುದ್ಧಿಶಕ್ತಿಯ, ಸಮಾನ ತೊಂದರೆಯ ಅಥವಾ ಸಮಾನ ಅಹಿತಕರವಾದ ಕೆಲಸವನ್ನು ಮಾಡುತ್ತಿರುವ ಕಾರ್ಮಿಕರು ಪಡೆಯುತ್ತಿರುವ ವೇತನವೇ ಯೋಗ್ಯ ವೇತನವಾಗಿದೆ ಅಂತ ಹೇಳ್ಬೋದು. ಸೊ ಸಮಾನವಾಗಿರುವಂತಹ ಯಾವುದೇ ಒಂದು ನಿರ್ದಿಷ್ಟವಾದಂಥ ಕೆಲಸಕ್ಕೆ ಸಮಾನವಾಗಿ ಕಾರ್ಮಿಕರಿಗೆ ಒಂದು ವೇತನವನ್ನು ನಿಯೋಜನೆ ಮಾಡೋದೇ ಆದರೆ ಅಂತಹ ವೇತನವನ್ನು ನಾವೇನಂತ ಕರಿಬೋದು, ಯೋಗ್ಯ ವೇತನ ಅಂತ ಕರಿಬೋದು, ಫೇರ್ ವೇಜ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಡೀಸೆಂಟ್ ವೇಜ್ ಅಂತ. refers to the wage that are above the minimum wages, that helps to meet the not only the minimum requirements of life but which is also been above the minimum requirements. So according to the encyclopedia, it says that the decent wages are the wages of the workers who are doing the same thing of equal intelligence and equal difficulty with the equal difference. ಸೊ ಯಾರು ಸಮಾನವಾದಂತಹ ಅಹಿತಕರವಾದಂಥ ಕೆಲಸಗಳನ್ನು ಸಮಾನ ವೇತನವನ್ನು ಪಡ್ಕೊಳ್ತಿರೋ ಅಂತಹ ವೇತನವನ್ನು ಯೋಗ್ಯ ವೇತನ ಅಂತ ನಾವು ಹೇಳ್ಬೋದು. ಯೋಗ್ಯ ವೇತನ ಏನನ್ನು ಪ್ರಮುಖವಾಗಿ ಅವಲಂಬಿಸಿದೆ ಅಂತ ಹೇಳೋದಾದರೆ ಶ್ರಮದ ಉತ್ಪಾದಕತೆಯನ್ನು ಅದು ಪ್ರಮುಖವಾಗಿ ಅವಲಂಬಿಸಿದೆ. ಅದೇ ಪ್ರದೇಶದ ಅಥವಾ ಪಕ್ಕದ ಪ್ರದೇಶಗಳಲ್ಲಿ ಉದ್ಯೋಗದಲ್ಲಿ ಪ್ರಚಲಿತದಲ್ಲಿರುವಂತಹ ದರಗಳನ್ನು ಯೋಗ್ಯ ವೇತನ ಅಂತ ಕರಿಬೋದು. ಅಂದರೆ ಕೇವಲ ನಿನ್ನ ಒಂದು ನಿರ್ದಿಷ್ಟವಾದಂಥ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ನಿನ್ನ ಅಕ್ಕಪಕ್ಕದ ಪ್ರಾಂತ್ಯಗಳಲ್ಲೂ ಕೂಡ ಇದೇ ಸ್ವರೂಪದ ಒಂದು ಪ್ರಮುಖವಾದಂಥ ದರಗಳು, ವೇತನಗಳು ಅಸ್ತಿತ್ವದಲ್ಲಿದ್ದರೆ ಅಂತಹ ವೇತನವನ್ನು ಯೋಗ್ಯ ವೇತನ ಅಂತ ಕರಿಬೋದು. ರಾಷ್ಟ್ರೀಯ ಆದಾಯದ ಮಟ್ಟ ಬೆಳವಣಿಗೆ ಇದು ಕೂಡ ಒಂದು ಪ್ರಮುಖ ಸಂಗತಿ ಯೋಗ್ಯ ವೇತನವನ್ನು ನಿರ್ಧಾರ ಮಾಡಲಿಕ್ಕೆ ಅಂತ ಹೇಳ್ಬೋದು. ಹಾಗೆ ಕೈಗಾರಿಕೆಗಳ ಬೆಳವಣಿಗೆ, ಕೈಗಾರಿಕಾ ಅಭಿವೃದ್ಧಿ, ಕೈಗಾರಿಕೆಯ ಸ್ಥಾನ ಅಂತ ಹೇಳ್ಬೋದು. ಸೊ ದ ಲೆವೆಲ್ ಆ್ಯಂಡ್ ಗ್ರೋತ್ ಆಫ್ ಇಂಡಸ್ಟ್ರೀಸ್, ಎಕಾನಮಿ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ವೆರಿ ಎಸೆನ್ಷಿಯಲ್ ಫ್ಯಾಕ್ಟರ್ ಆಫ್ ಡಿಸೈಡಿಂಗ್ ಎ ಫೇರ್ ವೇಜ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ವೇರಿಯಸ್ ಫ್ಯಾಕ್ಟರ್ಸ್ ವಿಚ್ ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ fair wages. So the next concept we are proceeding on to talk about is the living wage. ಜೀವನಾಧಾರಿತ ವೇತನ ಅಂತ ಹೇಳಿದ್ರೆ ತನ್ನ ಕುಟುಂಬದ ಜೀವನಾವಶ್ಯಕತೆಗಳನ್ನು ಪೂರೈಸಿಕೊಂಡು ತಾನು ಮತ್ತು ತನ್ನ ಕುಟುಂಬ ನೆಮ್ಮದಿಯಾಗಿ ಇರಲಿಕ್ಕೆ ಬೇಕಾದಂಥ ವೇತನ ಅಂತ ಅರ್ಥವನ್ನು ಇದು ಕೊಡುತ್ತೆ. ಸೊ ಜೀವನಾಧಾರಿತ ಅಂದ್ರೇ ಇಟ್ ಈಸ್ ದ ಡಿಪೆಂಡೆಂಟ್ ವೇಜ್ ಅಂತ ಕರಿತೀವಿ. ಸೊ ವರ್ಕರ್ ಯೂಶಲಿ has the means of level of wage necessary to provide for himself and his family a comfortable and a happy life. So providing for the necessities of his family ಅಂತ ಹೇಳ್ತೀವಿ. So a living wage is a wage that provides some of the facilities that are considered essential for the well-being of the workers in addition to the necessities of life. So ಕೇವಲ ಜೀವನದ ಅತಿ ಅವಶ್ಯಕಗಳನ್ನು ಮಾತ್ರ ಅಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಉದ್ಯಮಿಯು ಸಾಕಷ್ಟು ತಕ್ಕದಾದಂತಹ ಒಂದು ತನಗೆ ಬೇಕಾದಂತಹ ಅವಶ್ಯಕವಾದಂತಹ ನಿರ್ದಿಷ್ಟ ಬೆಳವಣಿಗೆಗಳನ್ನು ಅಥವಾ ಕ್ಷೇಮಾಭ್ಯುದಯವನ್ನು ಹೊಂದಲು ಪೂರಕವಾದಂತಹ ವೇತನವನ್ನೇ ನಾವೇನಂತ ಕರಿತೀವಿ, ಜೀವನಾಧಾರಿತ ವೇತನ ಅಂತ ನಾವು ಕರಿಬೋದು.
ಇನ್ನು ಜೀವನಾಧಾರಿತ ವೇತನದ ಪ್ರಮುಖವಾಗಿ ಅಭಿವೃದ್ಧಿಯಾಗಿದ್ದು 1907ರಲ್ಲಿ ಕಾಮನ್ವೆಲ್ತ್ಸ್ ಇದರಲ್ಲಿ ಹಿಗ್ಗಿನ್ಸ್ ಅನ್ನುವಂತಹ ನ್ಯಾಯಮೂರ್ತಿ ಪ್ರಮುಖವಾಗಿ ಅವನು ಅಭಿಪ್ರಾಯಪಡ್ತಾನೆ. ಸಮಾಜ ಸುಧಾರಣೆಯನ್ನು ಹೊಂದಿದೆ, ಮಾನವನ ಜೀವಿ ಒಂದು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋಷ್ಟು ಆರ್ಥಿಕತೆ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿದ್ರೆ ಜೀವನಾಧಾರಿತ ವೇತನವನ್ನು ಅವನಿಗೆ ಒದಗಿಸ್ಬೇಕು ಅನ್ನೋಂಥ ಪ್ರಮುಖವಾದಂಥ ಮಾತನ್ನು ಅವನು ಮುಂದಿಡ್ತಾನೆ. ಫೇರ್ ವೇಜ್ ಕಮಿಟಿ ಅದರ ಆದ ನಂತರದಲ್ಲಿ ಯೋಗ್ಯ ವೇತನಗಳ ಸಮಿತಿಯ ಪ್ರಕಾರ ಈ ಜೀವನಾಧಾರ ಅಥವಾ ಒಂದು ಜೀವನಾಧಾರಿತ ವೇತನ ಅಂತ ಹೇಳಿದ್ರೆ ಪುರುಷನು ತನಗೆ ಮತ್ತು ತನ್ನ ಕುಟುಂಬಕ್ಕೆ ಆಹಾರ, ಬಟ್ಟೆ ಮತ್ತು ಕನಿಷ್ಠ ಅವಶ್ಯಕತೆಗಳು ಮಾತ್ರವಲ್ಲದೆ ಮಕ್ಕಳ ಶಿಕ್ಷಣ, ಆರೋಗ್ಯ ಹಾಗೆ ಅವುಗಳ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಸಾಮಾಜಿಕ ಅವಶ್ಯಕತೆಗಳನ್ನು ಕೂಡ ಪೂರೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವಂತಹ ಒಂದು ಸುಖ ಸಾಧನಗಳನ್ನು ದೊರಕಿಸಿಕೊಳ್ಳಬಲ್ಲಂತಹ ವೇತನ ಅಂತ ಆ ಕಮಿಟಿ ವ್ಯಾಖ್ಯಾನ ಮಾಡುತ್ತೆ. ಇವುಗಳ ಆಧಾರದ ಮೇಲೆ ಈ ಒಂದು ಜೀವನಾಧಾರಿತ ವೇತನ ಏನನ್ನು ತಿಳಿಸುತ್ತೆ ಅಂದರೆ ಎ ವೇಜ್ ದಟ್ ಇಸ್ ಎಸೆನ್ಷಿಯಲ್ ಫಾರ್ ಎ ಕಂಫರ್ಟಬಲ್ ಲಿವಿಂಗ್ ಆಫ್ ದ ಅರ್ನರ್ ಅಂತ. ಯಾರು ಗಳಿಕೆದಾರನಿದ್ದಾನೆ ಅವನಿಗೆ ಒಂದು ನಿರ್ದಿಷ್ಟವಾದಂತಹ ತನ್ನ ಜೀವನದ ಒಂದು ಸುಸಂಗತವಾದಂತಹ ಅಥವಾ ನಾವು ಎಕನಾಮಿಕ್ಸಲ್ಲಿ ಹೇಳೋದಾದರೆ ಅವನ ಒಂದು ಕ್ಷೇಮಾಭ್ಯುದಯವನ್ನು ಹೊಂದಬಲ್ಲಂತಹ ಒಂದು ವೇತನವನ್ನು ಒದಗಿಸಿಕೊಳ್ಳಂತಹ ಒಂದು ವೇತನ ಅಂತ ಹೇಳ್ಬೋದು. ಇದು ಬರೀ ಕನಿಷ್ಠ ಜೀವನದ ಅವಶ್ಯಕತೆಗಳಲ್ಲ, ಅದಕ್ಕೂ ಹೆಚ್ಚಾಗಿ ಅವನ ಒಂದು ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಪೂರಕವಾಗುವ ಅಂತಹ ಒಂದು ಕಲ್ಯಾಣವನ್ನು ತಂದುಕೊಡುವಂತಹ ದ ವೆಲ್ಫೇರ್ ಅಂತ ಹೇಳ್ತೀವಿ. ರೀಚಿಂಗ್ ಟು ದ ವೆಲ್ಫೇರ್ ಸ್ಟೇಟ್ ಅಂತ ನಾವು ಹೇಳ್ಬೋದು. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಉಳಿತಾಯವನ್ನು ಮಾಡೋಕ್ಕಾಗೋ ಥರ, ಹಾಗೆ ಅವನಿಗೆ ಬೇಕಾಗಿರುವಂತಹ ಅನಾರೋಗ್ಯಗಳ ವಿರುದ್ಧವಾಗಿ ಅವನು ಸ್ವಲ್ಪ ವಿಮೆ ಮಾಡಿಕೊಳ್ಳೋ ರೀತಿಯಾಗಿ, ತನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ, ವೃದ್ಧಾಪ್ಯದ ವಿರುದ್ಧವಾಗಿ ಸ್ವಲ್ಪ ಕೂಡಲಿ ಇಡಲಿಕ್ಕೆ ಸಾಧ್ಯ ಆಗೋ ಹಾಗೆ, ಹೀಗೆ ಇವನ್ನೆಲ್ಲವನ್ನು ಮಾಡಿಕೊಳ್ಳಬಲ್ಲಂತಹ ಒಂದು ವೇತನವನ್ನು ಗುರಿಯಾಗಿಸಿಕೊಟ್ಕೊಂಡು ನಾವು ಏನಂತ ಕರಿಬೋದು, ಅದನ್ನು ಜೀವನಾಧಾರಿತ ವೇತನ ಅಂತ ನಾವು ಕರಿಬೋದು. ಇದಿಷ್ಟು ಕೂಡ ವೇತನ ನೀತಿಯಲ್ಲಿನ ಪ್ರಮುಖವಾದಂಥ ವಿವಿಧ ವೇತನದ ಬೆಳವಣಿಗೆಗಳು. ಥ್ಯಾಂಕ್ ಯು ಆಲ್.